ನೀವು ಸ್ವಲ್ಪ ಸುಸು ಮಾಡಕಂತೇಳಿ ಹೇಳ್ದ ಇಲ್ಲಿ ರಾಶಿ ಮಾಡ್ತಾರೆ ಅಂಗಡಿ ಬಂದ ಅವ್ರ ಅಣ್ಣ ಬಣ ಮನಸ್ಸಿದ್ರ ಮಾರ್ಗ ತಾಯಿ ಕೃಪೆ ಹೊಡೆದು ಬಿಡ್ತಾನ ಬಾಡೆ ಅಣ್ಣ ಅಂತಿಲ್ಲ ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗುರು. ಇವತ್ತು ನಾನು ಮತ್ತು ನಮ್ಮ ದೋಸ್ತ ಹಾಗೆ ರೋಡ್ ಮೇಲೆ ಸ್ವಲ್ಪ ಓಡಾಡಲಿ ಅಂದರೆ ಊರಾಗ ಹೊಂಟಿದ್ವಿ. ನೀವು ಸ್ವಲ್ಪ ಸುಸು ಮಾಡಕಂತೇಳಿ ಹೇಳ್ದ ಇಲ್ಲಿ ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ ನಿನ್ನ ಜನ್ಮಕ್ಕೆ ಹೋಗೋ. ಅದರ ವ್ಯೂ ಮಾತ್ರ ಸಖತ್ತಾಗಿದೆ. ಇಲ್ಲಿ ಹಾಗೆ ನಿಂತ್ಕೊಂಡಿದ್ವಿ. ಇದು ನಮ್ಮ ಊರ ಮೇನ್ ರೋಡ್ ಇದೆ. ಮೇನ್ ರೋಡಲ್ಲಿ ನಾನು ಮತ್ತು ನಮ್ಮ ದೋಸ್ತ ಹಾಗೆ ನಿಂತ್ಕೊಂಡಿದ್ವಿ. ಹಲೋ ದೋಸ್ತ, ಏನಾರು ಮಾತಾಡ. ಏನು ಈಗ ಈ ಟೈಮ್ ಹೆಂಗೆ ಅನಿಸ್ತೈತಿ ನನಗೆ? ಭಾಳ ಅಂದ್ರೆ ಭಾಳ ಸಂತೋಷ. ಚೆನ್ನಾಗಿ ಅಂದ್ರೆ ನಾವು ಹೊರಗಡೆ ಹೋಗೋಣ ಅಂತೇಳಿ ಪ್ಲಾನಿಂಗ್ ಇರ್ತಲ್ಲ. ಮತ್ತೂರಲ್ಲಿ 2 ವರ್ಷಗಳ ನಂತರ ನೀರಿತ್ತು. ಬಟ್ ಅಂದ್ರೆ ಕೂತ್ಗಳಲ್ಲಿ ನೀರೆಲ್ಲ ಖಾಲಿ ಆಗಿದೆ. ನೀರು ನೋಡಿ ಈ ಥರ ಇತ್ತು. ಈ ಸ್ಟಾರ್ಟಿಂಗಲ್ಲಿ ಏನೇನು ಇದ್ದಿದ್ದಿಲ್ಲ. 2 ವರ್ಷ ಅಲ್ಲ, 2 ವರ್ಷ ನಂತರ 2 ವರ್ಷ ನಂತರ ಈ ಥರ ನೀರೆಲ್ಲ ಇದೆ ನೋಡಿ. ಸರೌಂಡ್ ಅಂದರೆ ಅಣ್ಣಾರು ನೋಡಿ ಸುಸಿ ಮಾಡಕ್ಕೆ ನಿಂತಿದ್ದಾರೆ ಇಲ್ಲಿ. ಇದ್ರೆ ಒಂದು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಟ್ರಿ ಕಳ್ಸಿ ಆಚೆ. ಸರೌಂಡಲ್ಲಿ ಕೆರೆ ಎಷ್ಟು ದೊಡ್ಡದಾಗಿದೆ ನೋಡಿ. ನಮ್ಮದು ಅತ್ತೆಮತ್ತೂರು ಕೆರೆ ಇದು ಮೇನ್ ರೋಡ್. ಓಡಾಡೋದು ಬೈಕ್ ಆಗಲಿ ನಮ್ಮ ತಾಂಡದಿಂದ ಈ ಕಡೆ ಊರಿಗೆ ಬರ್ಬೇಕಂದ್ರೆ ಇದೇ ಮೇನ್ ರೋಡಲ್ಲಿ. ಯಾರಾದರೂ ಬರ್ಬೇಕಂದ್ರೆ ಹೋಗ್ಬೇಕಂದ್ರೆ ಇದೇ ಮೇನ್ ರೋಡು. ಹಾಗೆ ನಾವು ವಿಡಿಯೋ ಮಾಡೋ ಅಂತೀವಿ. ಬ್ರದರ್ಸ್ ನಮ್ಮನ್ನು ನೋಡೋ ಅಂತಾರೆ. ತಾಂಡದಾರಣ ನೋಡಿ. ಅಜ್ಜರ್ ಈಗ ಕುರಿ ಮೇಕೆ ಕಾಯಿಸ್ಕೊಂಡು ಬಂದರು. ಹಾಗೆ ಹೋಗ್ತಾ ಇದೀವಿ. ಸ್ವಲ್ಪ ಊರಲ್ಲಿ ಹೋಗಿ ಮಂಡಕ್ಕಿ ತಿನ್ನೋಣ ಅಂತೇಳಿ ನಮ್ಮ ದೋಸ್ತಂದ. ಅದೇ ಮಂಡಕ್ಕಿ ಅಣ್ಣ ಹುಲಿ ನೋಡುವ ಸಪೋರ್ಟ್ ಮಾಡವ. ನಮ್ಮ ಕೋಟ ಪಣ ಸಪೋರ್ಟರ ಅಕ್ಕರ್ ನಮ್ಗೆ ಅವಾಗ ಬಂದು ರಾಶಿ ಮಾಡ್ತಾರೆ. ಅಂಗಡಿ ಬಂದ ಅವ್ರ ಅಣ್ಣ ಬಣ ವಿಡಿಯೋ ಮಾಡಿದ್ರೆ ನೀವು ಬರ ಅಂತೀರಲ್ಲ ಅಷ್ಟೇ. ನಾವು ರೂಪಾಯಿ ಈಗ ಮಂಡ್ಯಗೆ ರೆಡಿ ಮಾಡ ಅಂದ್ರೆ ಅದನ್ನು ಸ್ವಲ್ಪ ರೆಡಿ ಮಾಡ್ಕೊಂಡು ಹೊರಗಡೆ ಹೋಗಿ ಪಾರ್ಟಿ ಮಾಡ್ಬೇಕು. ಎಲ್ರು ನಮ್ಮನ್ನ ನೋಡ ಅಂತಾರೆ. ಬಾಲು ಚಾ ಹಾಕ್ರಿ ಇಲ್ಲೇ ಅಂದ್ರೆ ಎದ್ರಿಕಿ ಅಮ್ಮರ ಚಾ ಹಾಕ್ರಿ. ಫೋಟೋ ಬಣ ಕೇಳ ಅಂತ ನಮ್ದು ಚಾ ಕೂಡ ಅಂತ ನೋಡ್ರಿ. ಕೇಸ್ ಮಾಡಿದ್ದೀನಿ ಬೇಡ. ಮನಸ್ಸಿದ್ರ ಮಾರ್ಗ ತಾಯಿ ಕೃಪೆ. ತಾಯಿ 1 ವರ್ಷದೊಳಗೆ ಏನಾರು ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ನ ಬೆಳೆಸಿ ಹರ್ಸಿದ್ರೆ ತಾಯಿ ಒಳ್ಳೇದೇನಾದರೂ ನಮ್ಮ ಕಡೆಯಿಂದ ಹರಕೆ ಹೊತ್ಕೊಳ್ಳೋಣ. ನಾರ್ಮಲ್ ಆಗಿ ನಾವು ಏನು ದೊಡ್ಡ ವ್ಯಕ್ತಿಗಳಲ್ಲ. ಜೈ ತೋಟದ ದುರ್ಗಿ ನೋಡಿ ಗ್ಯಾಸ್ ಹಾಂ ತಿನ್ನೋಣ ಅಂತ. ಈಗ ನೋಡೋ ಎಲ್ಲಿ ಬೇಕಲ್ಲ ಜಾಗ ಐತಿ, ಎಲ್ಲಿ ಬೇಕಲ್ಲ ಕುತ್ಕೊಂಡು ಹೊಡಿ. ನೀನು ಎಲ್ಲಿ ಹೊಡಿ ನೋಡ ರಾಮಣ ಚಲ್ತೈತೆ. ನಾರ್ಮಲ್ ಆಗಿ ತೆಗಿ. ನೀನೇನೋ ಮರೆ ಇದ್ರ ಮ್ಯಾಗ ಕುಂತ್ರೆ ಏನಾಗಲ್ಲ. ಏನಾಗಲ್ಲ. ಹಾಂ ತಾಯಿ ಕೃಪೆ ಹುಷಾರು ಹಂಗಲ್ಲ. ಆ ಕಡೆ ಏನಾರು ಇರಲಿಲ್ಲ. ಎಲ್ಲ ಇದಾವೆ. ಇನ್ನೊಂದು ಕವರ್ ಹಾಕಿಲ್ಲ ಬಾಡ್ಯ. ಈ ವಿರೂಪಾಕ್ಷಣ ಮತ್ತು ವಿಡಿಯೋ ನೋಡ್ತಾನೆ ಹೊಡೆದು ಬಿಡ್ತಾನೆ ಬಾಡೆ ಅಣ್ಣ ಅಂತಿಲ್ಲ. ಹೆಂಗಿಲ್ಲಪ್ಪ ಟೇಸ್ಟ್ ಆಮೇಲೆ ನೋಡೋಣ ತೊಗೊಂಬರೇ ಗುರು. ಜನ ಬರ್ತಾರೆ ಬಾಲೆ. ಜನ ಬರಲಿ, ಅವ್ರು ಬಂದು ಬೇಕಾದ್ರೆ ತಿನ್ಲಿ. ಬರೀ ಡೌಗಳು ನಿಂತು ಸೈಡ್ ಎಲ್ಲಾದ್ರೂ ಕುಂದ್ರಣ್ಣ. ಇಲ್ಲೇ ಕುಂದ್ರಣ್ಣ. ಇಲ್ಲೇ ಕುಂದ್ರೆ ಇಲ್ಲೇ ಕುಂದ್ರೆ ಎಲ್ಲ ಹಾಳಿ ಹೋಗಿತ್ತಿದೆ. ಇರಲಿ ಅದ್ರಾಗ ನೋಡಿಪ್ಪ ಏನಾಗಲ್ಲ. ಬನ್ನಿ ಗೈಸ್ ತಿನ್ನೋಣ. ಗೈಸ್ ಭಾಳ ದಿವಸ ಈ ಟೈಮಲ್ಲಿ ಟೈಮ್ ಅಂದ್ರೆ ಈಗ ಎಷ್ಟು ಆಗೈತಿ ಅಣ್ಣ ಟೈಮ್ ನೋಡು? 5 ಗಂಟೆ. 5 ಗಂಟೆ ಟೈಮಲ್ಲಿ ನಾನು ಮತ್ತು ನಮ್ಮ ದೋಸ್ತ ಸುಮ್ಮನೆ ಉಳ್ಳಾಗಡ್ಡಿ ಐತಿ. ಉಳ್ಳಾಗಡ್ಡಿ ಕಿಸಿದಾಗೈತಿ ಹಾಕೆ ಬಿಡ. ಆಮೇಲೆ ಗಾಳ್ಯಾಗ ಅರ್ಧಂಬರ್ಧ ಆ ಕಡೆ ಈ ಕಡೆ ಅಂತೇಳಿ ಬದಿನ ತಣ್ಣಗದು ಗುರು ನೋಡಿ. ಮಂಡಕ್ಕಿ ಹಂಗೆ ಹಾಕೊಂಡು ಹೊಡೆ ಅಂತೀವಿ ಅಣ್ಣ. ಇದನ್ನು ಉಳ್ಳಾಗಡ್ಡಿನ ಯಾಕೆ ತಿನ್ಬೇಕು ನಾವು? ಉಳ್ಳಾಗಡ್ಡಿ ತಿಂದ್ರೆ ಕಣ್ಣು ಸ್ವಚ್ಛ ಇರ್ತದೆ. ಹಾಂ ಇದಾಗಿ ಅವಾಗ ಸ್ವಲ್ಪ ಕೆಲಸ ಆಗ್ತದ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ ನಿನ್ನ ಜನ್ಮಕ್ಕೆ ಹೋಗೋ. ಅದ ಕೆಲಸ ಅಲ್ಲ. ತಪ್ಪು ತಿಳ್ಕೊಬೇಡಪ್ಪ. ಹಾಗೇನಲ್ಲ. ಇದು ಖಾರ ಮಿಕ್ಸ್ ಮಾಡ್ಕೊರ ಅದ್ರಾಗ ಐತಿ ನೋಡಿ. ಖಾರ ಕಡಿಮೆ ಹಾಕೇನಲ್ಲ ಇರ್ತಕ್ಷಣ. ಮಂಡಕ್ಕಿ ಭಾರಿ ಮಾಡೋಣ ಅಣ್ಣ. ಉಪ್ಪು
ಅಣ್ಣ ಎಕ್ಸ್ಪೀರಿಯನ್ಸ್ ಕೊಡು ಸ್ವಲ್ಪ. ನೋಡಿ ಗಾಯ್ಸ್ ಹೇಗೆ ತಿಂತಾನೆ, ಯಾಕಂದರೆ ಭಾಳ ದಿವಸ ಆಯಿತು ಮಂಡಕ್ಕಿ ತಿಂದು. ನಮ್ಮ ದೋಸ್ತು ಕುಮಾರ್ ಅಂತ ಒಂದು ಯೂಟ್ಯೂಬ್ ಬ್ಲಾಗರ್ ಇದೆ. ಹಾಂ ಮಂಡಕ್ಕಿ ಮಾತ್ರ A1 ಆಗಿದೆ. ನೋಡಿ ಇದು ಮಂಡಕ್ಕಿ ಸೂಪರ್ ಆಗಿದೆ. ಈ ಟೈಮಲ್ಲಿ ದೋಸ್ತ ಕರೆಕ್ಟಾಗಿ ಐಡಿಯಾ ಮಾಡಿದ್ದೀನಿ. ಏನಕ್ಕಂದರೆ ಈ ಟೈಮಲ್ಲಿ ನಾವು ರೈಸ್ ತಿಂದೆ, ಎಗ್ ರೈಸ್ ತಿಂದೆ, ಅವೆಲ್ಲ ಮಾಡ್ಕೊಂಡು ಆರೋಗ್ಯ ಹಾಳು ಮಾಡ್ಕೊಂಡು ಬಂದ್ವಿ. ಇದು ಈ ಟೈಮ್ನಾಗ ತಿನ್ನೋ ಫುಡ್ ಇದೆ, ಹೌದಲ್ಲಂತೆ. ಈ ವೆದರಿಗೆ ಮತ್ತು ನಾವು ಬಂದು ಐಡಿಯಾ ಹೇಳಿದ್ದೆ ಗಾಂವ್ ಸ್ವಲ್ಪ ಆತ. ನಾನು ಕಂಟೆಂಟ್ ಹುಡ್ಕಂತಿದ್ದೆ ವಿಡಿಯೋ ಸಲುವಾಗಿ. ಚೆನ್ನಾಗಿ ಮಾಡಿದ್ವಿ. ಅಲ್ಲಿ ಸ್ವಲ್ಪ ಅಂಗಡಿಯಲ್ಲಿ ವಿಡಿಯೋಸ್ ಸಪೋರ್ಟರ್ ಬಂದರು, ಸಬ್ಸ್ಕ್ರೈಬರೇ ಸ್ವಲ್ಪ ಹಾಗೆ ಫೋರ್ಸ್ ಮಾಡಿದರು. ಒಂದು ಸಬ್ಸ್ಕ್ರೈಬ್ ಮಾಡಿ ಬಂದೆ, 3-4 ಸಬ್ಸ್ಕ್ರೈಬ್ ಆಯಿತು. ಹಾಗೆ ಸ್ವಲ್ಪ ನನ್ನ ವಿಡಿಯೋನು ನಮ್ಮ ಊರಲ್ಲಾಗಲಿ ನಮ್ಮ ಜಿಲ್ಲೆಯಲ್ಲಾಗಲಿ ಸ್ವಲ್ಪ ಡೆವಲಪ್ಮೆಂಟ್ ಆದರೆ ಈ ಥರ ಮಾಡ್ತಾ ನಮ್ಮ ಹುಡುಗನು ಅಂತೇಳಿ ಸ್ವಲ್ಪ ಸಪೋರ್ಟ್ ಮಾಡಿದರೆ ನಾವು ಬೆಳಿಬೋದು, ಊರನ್ನು ಬೆಳೆಸ್ಬೋದು. ಹೌದಲ್ಲ? ಕಾಮೆಂಟ್ ಬ್ಯಾಡ್ ಕಾಮೆಂಟ್ಸು ಬರತ್ತಾವಲ್ಲ. ಬರ್ತಾವ ಮತ್ತವಲ್ಲ. ಬಲ್ಲು ನಿಂಗೆ ಬ್ಯಾಡ್ ಕಮೆಂಟ್ ಎಷ್ಟು ಬರ್ತಾವ ನೋಡು, ಅಷ್ಟು ನೀ ಬೆಳೆದಿದಂತ. ಎಂದಿ ಗೊತ್ತಿಲ್ಲಲ್ಲ ವಿಡಿಯೋ ನೋಡಿ ಮತ್ತೆ ನಮ್ಗೆ ಕೈ ಹಿಡ್ದಾನ ಮತ್ತೆ. ಪಾಪ ಅವನು ಬಿಜಿ ಆಗ್ಬಿಟ್ಟನಾಗ. ನೀನು ನಿನ್ನೆ ಎಷ್ಟು ಪಾಸಿ ಮಾಡಿ ಹೋಗಿ ನನಗೆ. ಅಲ್ಲ ನೀನು ನಿನ್ನೆ ನಾನು ಬರ್ತಿದ್ದೆ ಇದು ಗಾಡಿ ತೆಗ್ಸಕ್ಕೆ, ಸ್ವಿಮ್ ಮಾಡ್ಸಕ್ಕೆ. ಇಲ್ಲ ಇದು ವಸಂತ ದೋಸ್ತ ಕರ್ಕೊಂಡು ಹೋದ, ಬೆಳಗ್ಗೆ ಬಂದಿದ್ದವ. ನೀನು ಎಲ್ಲೇ ಹೋಗಿದ್ದಿಲ್ಲ ಊರಿಗೆ, ಅದಕ್ಕೆ ಬೆಳಗ್ಗೆ ಬಂದು ನನಗೆ ಎಬ್ಬಿಸಿ ಕರ್ಕೊಂಡು ಹೋದ. ಸ್ವಲ್ಪ ಕಟ್ಟಿ ಮಾಡಿಸ್ಕೊಂಡು ಹೋಗೋಣ ಬಾ ಅಂತ ಕಳ್ಕೊಡ್ತೀನಿ. ವಾತಾವರಣ ಮಸ್ತ್ ಐತಲ್ಲ ಇಲ್ಲಿ. ಚೆನ್ನಾಗೈತಿ. ಭಾಳ ದಿವಸ ನಾ ಬಂದು ತೋಟದುರ್ಗ ಗುಡಿಗೆ ಇವತ್ತು ಬಂದಿನಿ. ಅವಾಗಂದ್ರೆ 1 ವರ್ಷದ ಮ್ಯಾಗ ಅದನ್ನ 1 ವರ್ಷ ಆಯ್ತು. ನೀ ಬಂದಿಲ್ಲ ಅದನ್ನ. ಆ ತಾಯಿ ಕರ್ಸ್ಕೊಂಡಲ್ಲ. ಹೌದು. ಹೆಂಗೆ ಕರ್ಸ್ಕೊಂತಾರ ನೋಡ. ನಿನ್ನ ಪ್ರಕಾರ ದೇವ್ರ ಅದನಂದೆ. ಅದ ಮನಸ್ಸಿನಾಗ ಅದ. ದೇವ್ರ ಅಂದ್ರೆ ಏನು ನಿನ್ನ ಪ್ರಕಾರ? ದೇವ್ರಂದ್ರ ಗೊತ್ತಿಲ್ಪ. ಗೊತ್ತಿಲ್ಲ. ನಿನಗೆ ತಿಳಿದಿದೆ ಹೇಳು ಮರೆ. ಆಯ್ತು ಗೈಸ್, ಇವತ್ತು ನಾವು ಮಂಡಕ್ಕಿ ತಿಂದಿದ್ವಿ. ಸ್ವಲ್ಪ ಜೋರಾಗಿ ಮಾತಾಡ, ಮೈಕ್ ನನ್ನ ಕಡೆ ಬ್ರೋ. ನೋಡಿ ಕೈ ಎಲ್ಲ ಇದಾಗಿದೆ, ಅಲ್ಲಿ ಸ್ವಲ್ಪ ನೀರಿದೆ, ತೊಳ್ಕೊಳ ಬನ್ನಿ. ಜಾತ್ರೆ ಇದೆ. ಈ ದೇವಸ್ಥಾನ ಒಳ್ಳೆ ಉಪಯೋಗ ಐತಿ ಹಬ್ಬ ಹುಣ್ಣಿಮೆ. ಹಬ್ಬ ಹುಣ್ಣಿಮೆಗೆ ನಮಗೆ ನಮ್ಮ ಊರಲ್ಲಿ ತೋರಿಸಿದ ಹಬ್ಬ ಬಂದರೆ ಎಲ್ಲರೂ ಬರ್ತಾರೆ. ಇದಕ್ಕೆ ಅಂತ 3 ವರ್ಷಕ್ಕೊಮ್ಮೆ ಇದು ಮಾಡ್ತೇವೆ ನಾವು. ಮತ್ತೆ ಜಾತ್ರೆ ಮಾಡ್ತಾರೆ. ಯುಗಾದಿ ಒಳಗೆ ದೊಡ್ಡ ಜಾತ್ರೆ ಮಾಡ್ತೇವೆ ನಾವು, ಎಲ್ಲರೂ ತಾಂಡವರು ಸೇರಿ. ಅದ್ರ ದೊಡ್ಡ ಜಾತ್ರೆ ಆಗೈತಿ ಇಲ್ಲಿ. ಹಾಗೆ ಸ್ವಲ್ಪ ಯಾರು ಇರಲ್ಲ ಅಂತೇಳಿ ಬಂದ್ವಿ. ಹಾಗೆ ಸ್ವಲ್ಪ ನಾಷ್ಟ ಏನು ಮಾಡಿದಿಲ್ಲ ನಮ್ಮ ಹುಡುಗ, ಬೆಳಗ್ಗೆ ಏನು ಮಾಡಿದಿಲ್ಲ. ಹಾಗಾಗಿ ಅಂದ್ರೆ ಆದರೂ ಥಂಡಿ ಇದೆಯಲ್ಲ, ಆದರೂ ಹಾಗೆ ಮಾಡ್ಕೊಂಡು ಹೋಗೋಣ ಅಂತೇಳಿ ಹೋದ್ವಿ. ಏನೂ ತರಲಿಲ್ಲ ನಾವು, ಚಾಗೆ ಎಲ್ಲ. ಈಗ ಹೊರಗಡೆ ಹೋಗಿ ಅಣ್ಣ ಸಾಕಲ್ಲ ಅಷ್ಟೇ. ಒಂದು ಖುಷಿ ಆಯ್ತು. ಚಾಲು ಮಾಡಿ ಹೋಗೋಣ. ನೋಡಿ ಹಾಗೆ ಸ್ವಲ್ಪ ಮಂಡಕ್ಕಿ ಮಾತ್ರ ಸಖತ್ತಾಗಿತ್ತು. ಬರೋಬ್ಬರ ಹೊಡ್ಕೊಂಡು ನಾವೀಗ ಹೊಂಟಿದ್ವಿ ಮನೆ ಕಡೆ. ಅಣ್ಣ ವ್ಯೂ ಸಖತ್ತಾಗೈತಲ್ಲ ಇಲ್ಲೇ. ನೋಡಿ ಈ ಕಡೆ ಇದು ಸ್ವಲ್ಪ ದಿಬ್ಬದ ಮೇಲೆ ಇದೆ ರೋಡು. ಈ ಕಡೆ ಕೆಳಗೆ ನೋಡಿದ್ರೆ ಎಷ್ಟು ಚಂದ ಕಾಣುತ್ತೆ ನೋಡಿ. ವಾವ್, ಇವೆಲ್ಲ ಗೊಂಜಾಳ ನೋಡಿ. ಮಳೆ ಹಾಗೆ ಸ್ವಲ್ಪ ನಾರ್ಮಲ್ ಆಗಿದೆ, ಹಾಗಾಗಿ 3 ಬಸ್ ಬಂತು.